ನಾವು ಮತ್ತೆ ನಿರ್ಧಾರ ಮಾಡಿ ಒಬ್ಬೊಬ್ಬರ ಮತ್ತೆ ಇಷ್ಟಪಟ್ಟುಕೊಂಡ್ರೆ ಇನ್ನೊಬ್ಬರ ಸಾಧ್ಯ ನಿರ್ಧಾರ ಆದವರು ತಟ್ಟನೆ ಹೇಳಬೇಕಂತ. ಆದರೂ ನಾವು ತಟ್ಟನೆ ಹೇಳಿದ್ರೆ ಇದಕ್ಕೆ ತಟ್ಟನೆ ಅರ್ಥ ಆಗ್ತದ. ಯಾಕೆ ಗೊತ್ತಾ? ಹುಡುಗ
ಕೇಳಿದ್ದೆ. ಇವತ್ತು ಅದನ್ನು ನೋಡಿ ಸಂತೋಷವಾಯಿತು. ಏನ್ ಮಾಡುವುದು, ಒಂದೊಂದು ಸಂದರ್ಭ ಹಾಗಾಗ್ತದೆ. ಮನಸ್ಸು ಹೇಳ್ತದೆ ಬಿಡವಂತೆ ನೋಡುತ್ತದೆ, ದೇಹ ಒಪ್ಪುವುದಿಲ್ಲ. ಏನ್ ಮಾಡ್ಲಿಕ್ಕಾಗ್ತದೆ? ಬಿಡು. ಈ ಭಾರತನ ಪೌರುಷವನ್ನ ತಿಳಿದು, ಭಾರತನ ಸೃಷ್ಟಿಯನ್ನ ತಿಳಿದು, ಕುದುರೆಯನ್ನ ನೀನು ಕಟ್ಟಿದ್ದೀಯ. ಧೈರ್ಯಕ್ಕೆ ನಾನು ಮೆಚ್ಚುತ್ತೇನೆ. ಮೃಗ ಮೃಗ ಎಂದು ನಿನ್ನನ್ನು ಸಂಬೋಧಿಸುತ್ತೇನೆ. ಅದು ಯಾಕೋ? ಹಾಗೆ ಸುಧನ್ವ, ಒಳ್ಳೆಯ ಧನುರ್ಧರ ಎಂಬ ಅರ್ಥ. ನಮ್ಮದಿನ್ನು ಪರೀಕ್ಷೆ ಆಗಲಿಲ್ಲ. ಈ ಲೋಕದಲ್ಲಿ ಪ್ರಾಣಿಯಾದಂತ ಶಿವ ಅವನು ಸುಧನ್ವ, ಪ್ರಾಣಿಯಾದಂತ ರಾಮ ಅವನು ಸುಧನ್ವ, ಮತ್ತೆ ಪಾಶುಪದಾಸ್ತ್ರವನ್ನು ಧರಿಸಿದಂತ ಈ ಪಾತ್ರೆಗೂ ಸುಧನ್ವ ಎಂಬ ಅನ್ನರ್ಥಕ ನಾಮವೊಂದುಂಟು. ಈ ಬಿರುದನ್ನು ಇದೆಯಲ್ಲ, ಇದರಲ್ಲಿ ಎರಡು ವಿಧ ಇದೆ. ಒಂದು, ಜೀವನದಲ್ಲಿ ಸಂಪಾದನೆ ಮಾಡೋದನ್ನೆಲ್ಲ ಕೊಟ್ಟು ಬಿರುದು ತಗೊಳ್ಳು. ಇನ್ನೊಂದು, ಬಿರುದನ್ನೇ ಸಂಪಾದಿಸುವುದು. ಆದರೆ ಈ ಭಾರತ ಅದೆರಡನ್ನು ಹೊರತುಪಡಿಸಿದವನು. ನನ್ನ ಸಾಧನೆಗಾಗಿ ಬಿರುದೇ ನನ್ನನ್ನು ಹುಡುಕಿಕೊಂಡು ಬಂದಿದ್ದು. ಮಾತೆ ಕುಂತಿ ದೇವರ ಗರ್ಭಾವಧಿಯನ್ನು ಪುನೀತಗೊಳಿಸಿ ಈ ಭೂಮಿಯನ್ನು ನಾ ಕಾಣುವ ಹೊತ್ತಿಗೆ ಅಂಬರದ ಅಂಜಿಲನೊಂದು ಅಶರೀರವಾಣಿ ಆಯಿತಂತೆ. ಕಾರ್ತವೀರ್ಯ ಸಮಾಧಂತಿ ಈ ಶುಭತುಲ್ಯೋ ಪರಾಕ್ರಮ ಎಂಬ ಹಾಗೆ ಹಿಂದೆ ತ್ರೇತಾಯುಗದಲ್ಲಿ 1,000 ತೋಳುಗಳುಳ್ಳ ಮಹಾಬಲಿಕರಾದ ಕರ್ತವೀರ್ಯ ಪುತ್ರ ಕಾರ್ತವೀರ್ಯ ಅರ್ಜುನನೆಂಬುವನಿದ್ದ. ಈ ದ್ವಾಪರೆಯಲ್ಲಿ 2 ತೋಳುಗಳಲ್ಲಿ 1000 ಬಲವುಳ್ಳವನಾದ್ದರಿಂದ ನನಗೆ ಅರ್ಜುನ ಎಂಬ ನಾಮಧೇಯವನ್ನ ಮಾಡಲಾಯಿತು. ಮಾತೆ ಕುಂತಿದೇವಿಯವರ ಜನ್ಮನಾಮಧೇಯವಾದ ಪ್ರತಾದೇವಿಯ ಪುತ್ರನಾದ ಕಾರಣ ಭಾರತ ಎಂಬ ಬಿರುದನ್ನು ಪಡೆದರೆ, ಉತ್ತರ ಮಾತ್ರ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ ಕಾರಣ ಫಲ್ಗುಣ ಎಂಬ ಬಿರುದನ್ನು ಪಡೆದೆ. ದೇವ ದಾನವರ ಯುದ್ಧದಲ್ಲಿ ಪಾಲ್ಗೊಂಡು ದೇವತೆಗಳಿಗೆ ಜಯವನ್ನು ಒದಗಿಸಿಕೊಟ್ಟಾಗ ಇಂದ್ರನಿಂದಲೇ ಕಿರೀಟವನ್ನ ಪಾರಿತೋಷಕವಾಗಿ ತೆಗೆದುಕೊಂಡ ಕಾರಣ ಕಿರೀಟಿ ಎಂಬ ಬಿರುದನ್ನು ಪಡೆದರೆ, ಶ್ವೇತಾಶ್ವವನ್ನ ಏರಿದಂತ ಪರಮ ವೈಷ್ಣವನಾದ ಕಾರಣ ಶ್ವೇತವಾಹನ, ಎಡಗೈಯಿಂದ ಬಿಲ್ಲನ್ನು ಹಿಡಿದು ಬಲಗೈಯಲ್ಲಿ ಬಾಣವನ್ನು ಹಿಡಿದು, ಅಥವಾ ಬಲಗೈಯಲ್ಲಿ ಬಾಣವನ್ನು ಹಿಡಿದು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ಸೌಮ್ಯೋಪಸೌಮ್ಯವಾಗಿ ಶಿವಪ್ರಯೋಗ ಮಾಡುವ ಈ ಪ್ರಪಂಚದ ಏಕೈಕ ಧನುರ್ಧರ ನಾನಾದ್ದರಿಂದ ಸವ್ಯಸಾಚಿ ಎಂಬ ಬಿರುದನ್ನು ಪಡೆದರೆ, ಪಾಂಡವವನ್ನು ದಯಿಸುವ ಸಮಯದಲ್ಲಿ ಗಾಂಡೀವ ಎನ್ನುವ ಶಬ್ದವನ್ನು ದೊರಕಿದ ಗಾಂಡೀವಿ, ದಂಡಯಾತ್ರೆಯಿಂದಲೇ ಧನಕರಕಾಲಗಳನ್ನು ವಹಿಸಿದ ಕಾರಣ ಧನಂಜಯ ಎಂಬ ಬಿರುದನ್ನು ಪಡೆದರೆ, ನಿದ್ದೆಯನ್ನ ಗೆದ್ದ ಕಾರಣ ಗುಡಾಕೇಶಿ, ಹಾಸ್ಯವನ್ನ ಗೆದ್ದ ಕಾರಣ ಇಷ್ಟು. ಇಷ್ಟೇ ಅಲ್ಲ, ಇಷ್ಟೆಲ್ಲ ಬಿರುದನ್ನ ಪಡೆದು ಈ ದ್ವಾಪರೆಯ ಸೃಷ್ಟಿಕರ್ತನಿಸಿಕೊಂಡಂತ ಶ್ರೀಕೃಷ್ಣ ಪರಮಾತ್ಮನಾಗಿ ಈ ಸೃಷ್ಟಿಯಲ್ಲಿ ಸೃಷ್ಟಿಯಾದ ಸೃಷ್ಟಿಕರ್ತನ ನಾನೇ. ಯಾವ ಬೇಡ. ಮತ್ತೆ ಬಿಟ್ಟು ಕೋಪೆಯೋ ಹೌದು ಬಿಡಿಸುವನೆಂಬ ಬಿಂಕ. ಏನು ಬಿಂಕ ಅಂದ್ರೆ ಗೊತ್ತು ಎಂಬ ನಾವಲ್ಲ, ನಮ್ಮ ವರ್ಗದವರಿಗೆ ಅದಾಗುವುದಿಲ್ಲ. ಅಪ್ಪನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಮತ್ತೆ ಒಂದು ಕ್ಷಮಿಸ್ತೇನೆ, ನೀನು ಹುಡುಗ, ನಿನ್ನಲ್ಲಿ ಕ್ಷಮೆ ಉಂಟು. ಯಾಕೆ ಕಟ್ಟಿದ ದುರಗವನ್ನ ಬಿಡಬೇಕು, ಬಿಟ್ಟಂತ ನಿನ್ನ ಹುಡುಗಾಟಿಕೆಯನ್ನು ಕಟ್ಟಬೇಕು. ಎಲ್ಲವನ್ನು ಮಾಡಿ ಏನು ಕೆಲಸ ಇಲ್ಲ ಅಂದ್ರೆ ನಾನು ಒಳ್ಳೆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೇನೆ. ನೀನು ಹೋದಲ್ಲಿಗೆಲ್ಲ ನಮ್ಗೆ ಬರ್ಲಿಕ್ಕೆ ಆಗ್ತದೆ. ಅಲ್ಲ ಪ್ರಯತ್ನ ಮಾಡಿದ್ಯಾ? ಅಲ್ಲ, ಇಲ್ಲಿವರೆಗೆ ಪ್ರಯತ್ನ ಇಲ್ಲ, ನಮಗೆ ಆಗುತ್ತದೆ. ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ನಿನ್ನ ಕರ್ಕೊಂಡು ಹೋಗ್ತೇನೆ. ಬಾ ನನ್ನ ಜೊತೆ. ಅದೆಲ್ಲವನ್ನ ಬಿಟ್ಟು ಹುಡುಗಾಟಿಗೆ ಮಾತಾಡಿದ್ರೆ ಮಾತನ್ನ ಒಮ್ಮಿಗೆ ರುಚಿಯನ್ನು ಬರ್ತ ಬಿಟ್ಟು ಹೋಗ್ತೇವೆ ಎನ್ನುವುದಕ್ಕೆ ಇಷ್ಟ. ಹಾಗಾದ್ರೆ ಬಿಟ್ಟವರಲ್ಲವೋ? ಏನ್ ಬಿಟ್ಟಿದ್ದೇವೆ? ಆ ಕುರುಕ್ಷೇತ್ರ ಯುದ್ಧದ ಮೊದಲು ಪ್ರತಿಜ್ಞೆಗಳು ಎರಡೂ ಕಡೆ ಆದ ಮೇಲೆ 18 ಅಕ್ಷೋಹಿಣಿ ಸೈನ್ಯವು ಕ್ರೋಢೀಕರಣ ಆದ ಮೇಲೆ ಕೃಷ್ಣನ ಸಂಧಾನಕ್ಕೆ ನೀವು ಕಳಿಸಿದಿರಿ. ಧರ್ಮಕ್ಕಿಂತ ಪರಮಾಧರ್ಮವೊಂದು ಗೋಚರವಾದಾಗ ಯುದ್ಧವನ್ನು ಬಿಡಲೂ ಸಹ ನೀವು ಮನಸ್ಸು ಮಾಡಿದಂತಹ ಪಾಂಡವರು. ಅದರಿಂದ ನಿಮ್ಮ ನೆಗಳತೆ ಜಾಸ್ತಿ ಆಯ್ಕೆ ಹೊರತು ಅದರಿಂದ ಏನು ಕಳ್ಕೊಂಡಿದ್ದಿಲ್ಲ. ಆದ್ದರಿಂದ ಇವತ್ತು ಅಂತಹ ಪರಮಾಧರ್ಮ ತಮ್ಮದೇ ಗೋಚರವಾಗಿ ಬಿಟ್ಟು ಹೋಗ್ಬೇಯೋ? ಅಲ್ಲ, ನಾವಲ್ಲಿ ಬಿಡುವುದಕ್ಕೆ ಹೋಗಿ ಕೇಳಿದ್ದೇವೆ, ಅವರು ಬಿಟ್ಟಿಲ್ಲ. ಅದು ಪರಿಣಾಮ ಏನಾಯ್ತು? ಭಾರತ ಯುದ್ಧದಂತ ಕನಗೋರ ಸಂಗ್ರಾಮ ಆಯಿತು. ಆ ಸಂಗ್ರಾಮ ಈಗ ಬೇಡ, ಬಿಟ್ಟು ನಾನೇ
ನಿರೀಕ್ಷಣೆಯಲ್ಲಿದ್ದಾಗ ಹುಡುಗನಾದಂತಹ ರಾವಣ ಹೋಗಿ ದೇವೇಂದ್ರನಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಹುಡುಗನಾದಂತಹ ರಾವಣನಿಗೆ ಜಯ ಆಗುತ್ತದೆ. ರಾವಣನಿಗೆ ಸ್ವಲ್ಪ ವಯಸ್ಸಾದ ಮೇಲೆ ಹುಡುಗನಾದಂತಹ ಕಾರ್ತಿವೀರ ಬಂದು ರಾವಣನಲ್ಲಿ ಯುದ್ಧ ಮಾಡ್ತಾರೆ. ಹುಡುಗನಾದಂತಹ ಕಾರ್ತಿವೀರನಿಗೆ ಜಯ ಆಗುತ್ತದೆ. ಕಾರ್ತಿವೀರನಿಗೆ ಸ್ವಲ್ಪ ವಯಸ್ಸಾಗುವಂತಹ ಹೊತ್ತಿನಲ್ಲಿ ಹುಡುಗನಾದಂತಹ ಪರಶುರಾಮ ಬಂದು ಕಾರ್ತಿವೀರನಿಗೆ ಯುದ್ಧ ಮಾಡ್ತಾರೆ. ಹುಡುಗನಾದಂತಹ ಪರಶುರಾಮನಿಗೆ ಜಯ ಆಗುತ್ತದೆ. ಪರಶುರಾಮನಿಗೆ ವಯಸ್ಸಾಗುವಂತಹ ಕಾಲದಲ್ಲಿ ಹುಡುಗನಾದಂತಹ ಭೀಷ್ಮ ಬಂದು ಪರಶುರಾಮನಲ್ಲಿ ಯುದ್ಧ ಮಾಡ್ತಾನೆ. ಹುಡುಗನಾದಂತಹ ಭೀಷ್ಮನಿಗೆ ಜಯ ಆಗುತ್ತದೆ. ಹುಡುಗನಾದಂತಹ ಭೀಷ್ಮನಿಗೆ ವಯಸ್ಸಾಗುವಂತಹ ಕಾಲದಲ್ಲಿ ಹುಡುಗನಾದಂತಹ ಪಾರ್ಥ ಹೋಗಿ ಭೀಷ್ಮನಲ್ಲಿ ಯುದ್ಧ ಮಾಡ್ತಾನೆ. ಹುಡುಗನಾದ ಪಾರ್ಥನಿಗೆ ಜಯ ಆಗುತ್ತದೆ. ಪಾರ್ಥನಿಗೆ ಸ್ವಲ್ಪ ವಯಸ್ಸಾಗುವ ಕಾಲದಲ್ಲಿ ಹುಡುಗನಾದ ಸುಧರ್ಮ ಯುದ್ಧ ಅದೆಲ್ಲವೂ ಸಹ ಕಥೆ ಬಹಳ ಚೆನ್ನಾಗೇ ಇದೆ. ಒಂದು ವಿಜಯ ಕಥೆ ಬರೆಯಬಹುದಾ? ಆದ್ರೆ ತಿರುಗಬೇಕಾದ ಕಥೆ ಕಥೆ ಸುಳ್ಳು ಹಡೆಯುವವರ ಜಯ ವಿಜಯ ಅದಾದ ನಾನು ಇಲ್ಲಿಗೆ ಬರುವುದಕ್ಕೆ ಮುಂಚೆ ನೀಲಧ್ವಜನಿಗೆ ಹೋದವ. ನೀಲಧ್ವಜನ ಮಗ ಪ್ರವೀರ ನನ್ನಿಂದ ಚಿಕ್ಕವನು. ಅವನ ಕಥೆ ಏನಾಗಿದೆ ಗೊತ್ತಾ ನಿನಗೆ? ಅವನು ನಿಜಾಪದ ಬೇಡ ಅಂತ ಅಲ್ಲ, ಈಗ ನೀನು ಹೇಳೋದು ಧನವನ್ನು ಕೊಡಬೇಕು, ಭಯವನ್ನು ಬಿಡಬೇಕು. ನಿನ್ನ ನಾನು ಸೃಷ್ಟಿಕರ್ಜುನ ಅಂತ ಕರೆದೆ. ನಿನ್ನನ್ನು ಹೇಗಿರಬೇಕು ಗೊತ್ತಾ? ಭಟ್ಟರು ಎಂಬಲ್ಲಿ ಮಕ್ಕಳದಲ್ಲ ನಿಮ್ಮವರ ಇರ್ಬೋದು. ಆಯ್ತು ಸರಿ ಆದರೂ ಈ ಕ್ಷೇತ್ರ ನಮ್ಮದಾದ್ರಿಂದ ಆಯ್ತು ಇದು ಜಮ್ಮಗಾವತಿಯಲ್ಲಿ ನಡೆಯುತ್ತಿರುವಂತ ಯುದ್ಧ ಸರಿ ನಮ್ಮವರೇ ಜಾಸ್ತಿ. ಈಗ ಇಷ್ಟು ಜನರು ಭಟರು ಎಂದು ಹೇಳುವುದರಿಂದ ನಿನ್ನ ಮೂಢ ಅಂತ ಕರೀಲಿಕ್ಕೆ ಆಗುವುದಿಲ್ಲ. ಆದರೆ ಮೂಢ ಅಂತ ಕರಿಬೇಕು ಅಂತ ಯಾಕೆ ಅನ್ನಿಸ್ತಿದೆ? ಯಾಕೆ ಸಾಮದಾನ ಭೇದ ದಂಡಗಳೆನ್ನುವಂತಹ ಚತುರೋಪಾಯಗಳು ಕ್ಷತ್ರಿಯರಾದವರು ಯುದ್ಧ ಭೂಮಿಯಲ್ಲಿ ಉಪಯೋಗಿಸಬೇಕು.
ನಿನ್ನನ್ನು ಮೂಢ ಅಂತ ಕರಿಬೇಕು. ಇನ್ನು ನೀನು ಹೇಳುವಂಥದ್ದು ಭಯವನ್ನು ಬಿಡು, ಜನವನ್ನು ಕೊಡು, ನನ್ನನ್ನು ಒಳಗುಡು ಅಲ್ಲ. ಈ ಯುದ್ಧ ಭೂಮಿಯಲ್ಲಿ ಕ್ಷೇತ್ರ ನ್ಯಾಯನ ಯುದ್ಧ ಮಾಡುವುದನ್ನುವಂಥದ್ದು ನಮ್ಮ ಪಾಲಿಗೆ ಧರ್ಮ ಆಗ್ತದೆ. ಜನವನ್ನು ಕೇಳುವುದೇ ಆದಾಗ ಒಂದು ವೇಷ ಬದಲಾಯಿಸಿ. ಏಕಚಕ್ರ ನಗರದಲ್ಲಿ ನೀವು ಬ್ರಾಹ್ಮಣರ ವೇಷ ಹಾಕಿದ್ರೆ, ನಿನ್ನ ಬ್ರಾಹ್ಮಣರ ವೇಷ ಹಾಕುವುದೇ ಇದ್ರೆ ನೀನು ಕೇಳಿದಂಥ ಧನವನ್ನು ನಾನು ಕೊಡಲು ಸಿದ್ಧನಿದ್ದೇನೆ. ಇನ್ನೊಂದು ಮಾತು ಹೇಳಿದೆ, ನೀನು ಅಷ್ಟು ಇಷ್ಟು ಅಂತಲ್ಲ, ನಿನ್ನ ಯೋಗ್ಯತೆಗೆ ಆದಷ್ಟು ಕೊಡುವಂತ ಅದು ಬುದ್ಧಿವಂತರ ಲಕ್ಷಣ. ಕಡಿಮೆ ಕೊಟ್ಟರೆ ನಮ್ಮ ಮರ್ಯಾದೆ ಹೋಗ್ತದೆ. ನಿನ್ನ ಸಾಮರ್ಥ್ಯ ಸರಿಯಾಗಿ ಕೊಡುವಂತ ಅಲ್ಲ. ಈ ಮಾತೆಲ್ಲ ಕೇಳಲಿಕ್ಕೆ ನಾವು ಹಣ ಕೇಳ್ತಿರೋದು ನಮ್ಮೂರ ಸಂಭ್ರಮಕ್ಕಲ್ಲ, ವರ್ಷಮೇಧ ಯಾಗಕ್ಕೆ ಕೇಳ್ತಾ ಇರೋದು. ಹಾಗೆ ನಮ್ಮ ಶಕ್ತಿಯನ್ನ ಹಣ ಕೊಟ್ಟು ಅಳಿಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳು. ಹಣವನ್ನು ಕೊಡುವುದು, ಭಯವನ್ನು ಬಿಡುವ ಮಾತೇ ಇಲ್ಲ. ಕ್ಷೇತ್ರ ನ್ಯಾಯನ ಇಲ್ಲಿ ಕ್ಷತ್ರಿಯನಾಗಿ ಇರೋದಾದ್ರೆ ಹೊಡೆದು ತೆಗೆಯಿಸುವುದನ್ನ ನನ್ನ ಈಗ ನಿನ್ನ ಆಕ್ಷೇಪ ಏನು? ಅರ್ಧಯುದ್ಧ ಆಗಿ ಹೋಗಿದೆ. ಅನುಸಾರ ಹಾಗೂ ಪ್ರದ್ಯುಮ್ನನ್ನ ಹೊರತುಳಿಸಿದ್ದೇನೆ, ಸೋಲಿಸಿದ್ದೇನೆ, ಆದ್ದರಿಂದ ನಾನು ಗೆದ್ದಿದ್ದೇನೆ. ತಪ್ಪು ಕಲ್ಪನೆ ನಿನ್ನದು. ನೆಲದಲ್ಲಿ ಬಿದ್ದ ಸೂಜಿಯೊಂದನ್ನು ಆನೆಗೆ ಎತ್ತಕ್ಕಾಗಲಿಲ್ಲ ಅಂತ ಆದ್ಮೇಲೆ ಸೂಜಿಯ ಭಾರ ಹೆಚ್ಚಾಗಿದೆ, ಆನೆಯ ಬಲ ಕಡಿಮೆ ಆಗಿದೆ ಅಂತಲ್ಲ. ನಮ್ಮ ಪರಾಕ್ರಮಕ್ಕೆ ಆ ಸೂಜಿ ಸಿಗಲಿಲ್ಲ ಅಂತ ಅರ್ಥ. ಇಷ್ಟಕ್ಕೂ ನಾನು ನಿನ್ನನ್ನು ಇಷ್ಟೊಂದು ಸಾರುವುದು ಯಾಕೆ? ಹೋದಳದಲ್ಲಿ ಸಾರಿ ಕೇವಲ ತೋಳಬಲ ಎಂಬ ಅರ್ಥ ಅಲ್ಲ. ಭುಜಬಲವೇ ಅದಾಗಿದ್ದರೆ ಭುಜಬಲಕ್ಕೆ ಪ್ರತಿರೂಪವಾದಂಥ ಭೀಮಸೇನರು ಪುರಗದ ಬೆಂಗಾವಲಿಗಾಗಿ ಬರುತ್ತಿದ್ದ. ಆದರೆ ಈ ಪ್ರಾರ್ಥನೆ ಯಾಕೆ ಬಂದ? ಕಾರಣವುಂಟು. ಧರ್ಮ ಅಧರ್ಮಗಳ ಸಂಘರ್ಷ ಉಂಟು, ಪಾಪ ಪುಣ್ಯಗಳ ಲೆಕ್ಕಾಚಾರ ಉಂಟು. ಪಾರ್ಥನ ಪರಾಮುಖರಿಗೆ ಶಾಸ್ತ್ರದ ಆವರಣ ಉಂಟು. ಪಾರ್ಥನ ಧನುರ್ಬಾಣಗಳಿಗೆ ಕಾರುಣ್ಯ ಎಂಬ ಶ್ರೀರಕ್ಷೆ ಉಂಟು. ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿಯ ಧರ್ಮವು. ಅದೆಷ್ಟೋ ಪುಣ್ಯ ಪುರುಷರು ನಮಗೆ ಬಿಟ್ಟು ಹೋದಂತಹ ಉಳುವಳಿ ಇದು. ತನ್ನ ಮಡದಿಯನ್ನು ಗೊತ್ತೊಯ್ದಂತ ರಾವಣಾದಿ ರಾಕ್ಷಸರು ವಧಾರರಾದರೂ ಕೂಡ ಅವರನ್ನು ಕೊಲ್ಲುವಂತ ಸಮಯದಲ್ಲೂ ಒಂದು ಸಂಧಾನ ಏರ್ಪಟ್ಟಿತ್ತು. ಬದಲಾಗಿ ಬದುಕುವುದಾದರೆ ನಿನಗೆ ಈ ಭೂಮಿಯ ಮೇಲೆ ಅವಕಾಶ ಉಂಟು ಎಂದು ಶ್ರೀರಾಮಚಂದ್ರ ರಾವಣನಲ್ಲಿ ಹೇಳಿದರಂತೆ. ಆಗ
ಈಗಾಗಲೇ ಸುವರ್ಣಲಂಕೆಯ ಸಿಂಹಾಸನವನ್ನು ನನ್ನ ತಮ್ಮನಾದಂಥ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆಂಬ ಅಭಯವನ್ನು ಕೊಟ್ಟಿದ್ದೀಯ. ನಾನು ಬದಲಾಗಿ ಬದುಕಿದನಾದರೆ ಆ ವಿಭೀಷಣನ ಕೈಗಳಿಗೆ ಬದುಕಲಿ. ರಾಮಚಂದ್ರ ಎಂದು ಹೇಳಿದ ಮಾತಿಗೆ ರಾಮಚಂದ್ರ ಆಡಿದಂಥ ಮಾತು. ವಿಭೀಷಣನಿಗೆ ಪಟ್ಟ ಮಹೋತ್ಸವವು ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ. ಆದರೆ ನೀನು ಬದಲಾಗಿ ಬದುಕುವುದಾದರೆ ಸುವರ್ಣ ಲಂಕೆಯಲ್ಲ, ಅಯೋಧ್ಯೆಯ ಸಿಂಹಾಸನವನ್ನೇ ನಿನಗೆ ದಾರಿಯಲ್ಲಿದ್ದೇನೆ ಎಂದು ಹೇಳಿದಂತ ಪುರಾಣ ಪುಣ್ಯಪುರುಷ ಶ್ರೀರಾಮಚಂದ್ರ ಹುಟ್ಟಿದ ಮಣ್ಣಿನಲ್ಲಿ ಹುಟ್ಟಿದವರು ನಾವು. ಸಾರಿ ಸಾರಿ ಕೇಳಿದರು ಅವರು ಕೇಳದ ಕಾರಣವೇ ಭಾರತ ಯುದ್ಧದಂತ ಘನಘೋರ ಸಂಗ್ರಾಮವೇ ನಡೆದು ಹೋಯಿತು. ಆ ಸಂಗ್ರಾಮದಲ್ಲಿ ನಿನ್ನಂತ ಅದೆಷ್ಟೋ ವೀರ ಪುರುಷರನ್ನು ಕಳೆದುಕೊಂಡು ಈ ಭರತ ಭೂಮಿಯನ್ನು ಬಂಡೆಯಾಗಿಸುತ್ತೇವೆ ಎಂಬ ನೋವಿನಲ್ಲಿ ನಾವಿದ್ದೇವೆ. ಆ ನೋವು ಮತ್ತೆ ಮರುಕಳಿಸಬಾರದು. ನೀನು ಧರಳ ಕಟ್ಟಿದಂತ ಪುರಗವನ್ನು ಬಿಡಿಸಿಕೊಂಡು ಹೋಗುವಲ್ಲಿ ಸಂಗ್ರಾಮ ಎಂಬುದನ್ನ ನಾವು ಹಿರಿಯರು ಕುರಿತು ಮಾತಾಡ್ತೇವೆ. ಆದ್ರಿಂದ ಮನೆಗೆ ಹೋಗು, ತಂದೆಯನ್ನು ಕಳಿಸು. ನಾನು ಪಾರ್ಥ, ನಿನಗೆ ಈ ನೆಲದಲ್ಲಿ ಜಯಬೇಕು ಹಯಬೇಕು ಎನ್ನುವುದಿದ್ದರೆ ಆ ಮಾನವನ ಕೃಷ್ಣನನ್ನು ಕರೆಸಬೇಕು. ಅದಲ್ಲ ಅಂದ್ರೆ ನೋಡಿ ಯುದ್ಧವನ್ನು. ಪ್ರಪಂಚದಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರತೇನಂದನ ಪ್ರಾಪ್ತ ಪೌರುಷದ ಪ್ರಮಾಣ ಪತ್ರವನ್ನು ನಿನಗೆ ಕೊಡ್ತಾ ಇದ್ದೇನೆ. ಜಗತ್ತಿನ ಮೊದಲ ಅರ್ಜುನ ಪ್ರಶಸ್ತಿ ನಿನಗೆ. ಅದನ್ನು ಇಡೋ. ನಿನಗೆ ಕಷ್ಟ ಇಲ್ಲ. ಯಾರು ಯುದ್ಧಕ್ಕೆ ಬಂದ್ರು ಹೋಗಿ ನಮ್ಮ ಪತ್ರವನ್ನು ತೋರಿಸ. ಪ್ರಶಸ್ತಿ ಕಿತ್ತು ಹೋದವರು ನಾವಲ್ಲ. ಎಲೆ ಧನಂಜಯ, ಕೃಷ್ಣನ ಲಲಿತ ಸಾರಥಿಗಳಿಲ್ಲದ ಶ್ರೀ ಕೃಷ್ಣನ ಲಲಿತ ಸಾರಥಿಗಳಿಲ್ಲದೆ ಸಮರ ಮಧ್ಯದಳು ಕುರುಬಲೋಕ ಬೀಸುವುದಕ್ಕೆ ಹೋದೆ. ಈ ಮರುಳದ ಹಣ ಎಂದು ಏನಿದ್ರು ಕೃಷ್ಣನ ಲಲಿತ ಸಾರಥ್ಯಗಳಿದ್ದರೆ ಮಾತ್ರ ಜಯ ಬೇಕು ಅಂತಿದ್ರೆ ಕೃಷ್ಣನನ್ನು ಕರೆಸು. ಅವರು ಸಾರಥಿಯಿಂದ ಯಾವುದೇ ಗೆಲುವಿನಿಗೆ ಸಾಧ್ಯ ಇಲ್ಲ. ಒಂದೇ ಕೃಷ್ಣನನ್ನು ಕರೆಸು, ಇಲ್ಲ ಸೋಲಿಗೆ ಸಿದ್ಧನಾಗ. ನೋಡು, ಕೃಷ್ಣನ ಸಾರಥ್ಯ ಇಲ್ಲದೆ ಭಾರತ ಗೆಲ್ಲುವುದಿಲ್ಲ ಅಂತ ನೀನು ಹೇಳ್ಬೇಡ. ನಿನಗೆ ಗೊತ್ತಿಲ್ಲ.
ಗೋಕರ್ಣ ಪ್ರಸಂಗ ಗೊತ್ತುಂಟ ನಿನಗೆ? ಎಲ್ಲ ಗೊತ್ತು. ಉತ್ತರ ನನ್ನ ಸಾರಥಿಯಾಗಿ 101 ಬಡಿ ಕೊಡಿಸುವರು ಈ ಪಾತ್ರ ಕೆಟ್ಟುಕೋ. ಇದು ಇಷ್ಟು ಬುದ್ಧಿ ಹೇಳಿದ್ರು ಕೇಳುವುದಿಲ್ಲ ಅಂತಾದ್ರೆ ಬಲ ಹೇಗೆ ನಮ್ಮ ದೊಡ್ಡಾಳ ಬಿದ್ದದ್ದು? ಸಾರಿ ಸಾರಿ ಹೇಳಿದೆ. ಬೇಡ ಇದ್ದ ಕನಸು ಕೃಷ್ಣನನ್ನ ಕೇಳಲಿಲ್ಲ. ಅಹಂಕಾರ ಜಾಸ್ತಿ ಆಯ್ತು. ಆದರೆ ನಮಗೆ ಬೇಕಾಗಿದ್ದು ಅರ್ಜುನನ ಸೋಲಲ್ಲ. ನಮಗೆ ಇಲ್ಲಿ ಕತೆ ಮುಗಿಬೇಕಾದ ಕೃಷ್ಣನ ಪ್ರವೇಶ ಆಗಬೇಕು. ಅದು ಆಗಬೇಕಾದ್ರೆ ಏನಾಗಬೇಕು? ಇಷ್ಟಕ್ಕೆ ಕರೆಯುವುದಿಲ್ಲ, ಅವಮಾನ ಮಾಡಬೇಕು. ಚಿಕ್ಕದಾಗಿ ಅವಮಾನ ಮಾಡ್ತೇನೆ, ಆಮೇಲೆ ನೋಡುವ.